ಹಾಯ್, ನಾನು ಅಭಿಷೇಕ್ ಫ್ರಮ್ ಯುನಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಕೊಲಾಬ್ರೇಷನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕೊಲಾಬ್ರೇಷನ್ ಅನ್ನೋ ಒಂದು ಫೀಚರ್ ಬಂದು ತುಂಬಾನೇ ದಿನಗಳಾಗಿದೆ ಅಂತಾನೆ ಹೇಳ್ಬೋದು. ಹಾಗೂ ತುಂಬಾ ಜನಕ್ಕೆ ಗೊತ್ತಿದೆ ಒಂದು ಕೊಲಾಬ್ರೇಷನ್ ಫೀಚರ್ ಇಂದ ಏನು ಯೂಸ್ ಮತ್ತೆ ಒಂದು ಕೊಲಾಬ್ರೇಷನ್ ಯಾವ ರೀತಿ ಮಾಡೋದು ಅಂತ. ಬಟ್ ಇನ್ನ ಕೆಲವರಿಗೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳದೆ ಇರೋರಿಗೆ ಒಂದು ಕೊಲಾಬ್ರೇಷನ್ ಫೀಚರ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಸೊ ಅವರಿಗೆ ಇವತ್ತೇ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ, ಯಾವ ರೀತಿ ಕೊಲಾಬ್ರೇಷನ್ ಮಾಡೋದು ಮತ್ತೆ ಇದರ ಒಂದು ಯೂಸ್ ಏನು ಅಂತ. ಸೊ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನೀವಿನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಕೊಲಾಬ್ರೇಷನ್ ಮಾಡೋದ್ರಿಂದ ಯೂಸ್ ಏನಪ್ಪಾ ಅಂದ್ರೆ, ಯಾರೋ ಇಬ್ರು ಕಂಟೆಂಟ್ ಕ್ರಿಯೇಟರ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ಆ ಇಬ್ರು ಕಂಟೆಂಟ್ ಕ್ರಿಯೇಟರ್ ಸೇರಿ ಒಂದು ವಿಡಿಯೋನ ಮಾಡ್ತಾರೆ ಅಥವಾ ಒಂದು ರೀಲ್ ವಿಡಿಯೋನ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಆ ಒಂದು ರೀಲ್ ವಿಡಿಯೋನ ಇಬ್ರು ಕೂಡ ಅವರವರ ಒಂದು ಅಕೌಂಟ್ ನಲ್ಲಿ ಹಾಕೊಳ್ಳೋದಕ್ಕಿಂತ ಈ ಒಂದು ಫೀಚರ್ ನ ಯೂಸ್ ಮಾಡಿ ಅವರಿಬ್ರು ಕೊಲಾಬ್ರೇಷನ್ ಮಾಡಿದಾರೆ ಅಂದ್ರೆ ಒಂದೇ ವಿಡಿಯೋ ಎರಡು ಅಕೌಂಟ್ ಗಳಲ್ಲೂ ಕೂಡ ಡಿಸ್ಪ್ಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಿಂದ ಅಕೌಂಟ್ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಬ್ರು ಅಕೌಂಟ್ ಗಳಲ್ಲೂ ಡಿಸ್ಪ್ಲೇ ಆಗೋದ್ರಿಂದ ಸೊ ಇಬ್ರು ಫಾಲೋವರ್ಸ್ ಕೂಡ ಒಂದು ರೀಲ್ ನ ನೋಡ್ತಾರೆ. ಸೊ ಹಾಗಾಗಿ ಆ ಒಂದು ರೀಲ್ ಬಂದು ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಓಕೆ, ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಕೊಲಾಬ್ರೇಷನ್ ಮಾಡಬೇಕು ಅಂದ್ರೆ ಮೊದಲಿಗೆ ನೀವು ಏನ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವೇನಾದ್ರೂ ಓಲ್ಡ್ ಯೂಸರ್ ಆಗಿದ್ರೆ ಅಂದ್ರೆ ನಿಮಗೆ ಒಂದು ಕೊಲಾಬ್ರೇಷನ್ ಅನ್ನೋ ಒಂದು ಫೀಚರ್ ಬಂದಿರೋದಿಲ್ಲ. ನೀವು ಇನ್ಸ್ಟಾಗ್ರಾಮ್ ನ ಅಪ್ಡೇಟ್ ಮಾಡ್ಕೊಂಡ್ರೆ ನಂತರ ನಿಮಗೆ ಈ ಒಂದು ಫೀಚರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಪ್ಡೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೀವು ನಾರ್ಮಲ್ ಆಗಿ ಯಾವ ರೀತಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅಥವಾ ರೀಲ್ಸ್ ಗಳನ್ನು ಅಪ್ಲೋಡ್ ಮಾಡ್ತಾರೆ ಸೇಮ್ ಅದೇ ರೀತಿ ಸ್ಟೆಪ್ಸ್ ಗಳಿರುತ್ತೆ. ಬಟ್ ನಿಮ್ಗೆ ಇಲ್ಲಿ ಏನ್ ಚೇಂಜಸ್ ಇರುತ್ತೆ ಅಂದ್ರೆ, ನಿಮ್ಗೆ ಇಲ್ಲಿ ಫೈನಲ್ ಸ್ಟೆಪ್ ನಲ್ಲಿ ಟ್ಯಾಗ್ ಪೀಪಲ್ ಅಂತ ಬರ್ತಾ ಇತ್ತು. ಅಲ್ಲಿ ನೀವು ಒಂದು ಪೋಸ್ಟ್ ಗೆ ಅಥವಾ ಒಂದು ರೀಲ್ ಗೆ ಸಂಬಂಧಪಟ್ಟವ್ರನ್ನ ನೀವಲ್ಲಿ ಟ್ಯಾಗ್ ಮಾಡ್ತಾ ಇದ್ರಿ. ಬಟ್ ಈಗ ನೀವಲ್ಲಿ ಟ್ಯಾಗ್ ಪಕ್ಕ ಇನ್ವೈಟ್ ಕೊಲಾಬರೇಟರ್ ಅಂತ ಕೂಡ ನೋಡಬಹುದು. ಅದೇ ನೀವು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಬಂದಿರೋದಿಲ್ಲ. ಅಪ್ಡೇಟ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಇನ್ವೈಟ್ ಕೊಲಾಬರೇಟರ್ ಅಂತ ಬರುತ್ತೆ. ಅಲ್ಲಿ ಆ ಒಂದು ಇನ್ವೈಟ್ ಕೊಲಾಬರೇಟರ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾರನ್ನ ಒಂದು ಕೊಲಾಬರೇಷನ್ ಗೆ ಇನ್ವೈಟ್ ಮಾಡ್ತಾ ಇದ್ರ ಸೊ ಅವರ ಒಂದು ಯೂಸರ್ ಐಡಿ ನ ನೀವು ಅಲ್ಲಿ ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಅಲ್ಲಿ ಅಪ್ಲೋಡ್ ಕೊಟ್ಟಿದ್ದೀರಾ ಅಂದ್ರೆ, ಅಪ್ಲೋಡ್ ಆದ ನಂತರ ನೆಕ್ಸ್ಟ್ ನೀವು ಯಾರನ್ನ ಇನ್ವೈಟ್ ಮಾಡಿರ್ತೀರಾ ಸೊ ಅವರಿಗೆ ಒಂದು ರಿಕ್ವೆಸ್ಟ್ ಹೋಗುತ್ತೆ, ಅಂದ್ರೆ ಮೆಸೇಜ್ ಮೂಲಕ ಒಂದು ರಿಕ್ವೆಸ್ಟ್ ಹೋಗುತ್ತೆ. ಈ ರೀತಿ ನಿಮ್ಮನ್ನ ಕೊಲಾಬರೇಷನ್ ಗೆ ಕರೀತಾ ಇದ್ದಾರೆ. ಸೊ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ರಿಜೆಕ್ಟ್ ಮಾಡ್ತೀರಾ ಅಂತ. ಸೊ ನೋಡ್ತಾ ಇರ್ಬೋದು, ನನಗೆ ಅದನ್ನ ಮೊಬೈಲ್ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಅವರಲ್ಲಿ ಅದನ್ನ ಅಕ್ಸೆಪ್ಟ್ ಆದ್ರೂ ಮಾಡಬಹುದು ಅಥವಾ ರಿಜೆಕ್ಟ್ ಆದ್ರೂ ಮಾಡಬಹುದು. ಸೊ ಅಕ್ಸೆಪ್ಟ್ ಯಾವ ರೀತಿ ಮಾಡೋದಪ್ಪ ಅಂದ್ರೆ, ಆ ಒಂದು ಪೋಸ್ಟ್ ಅಲ್ಲಿ ಓಪನ್ ಆಗುತ್ತೆ. ಸೊ ಅವ್ರೇನಾದ್ರೂ ಆ ಒಂದು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆ ಒಂದು ಪೋಸ್ಟ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೆಕ್ಸ್ಟ್ ನೀವು ಅಲ್ಲಿ ನೋಡಬಹುದು ರಿವೈವ್ ಅಂತ ಇರುತ್ತೆ. ಸೊ ಒಂದು ರಿವೈವ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿ ಅಕ್ಸೆಪ್ಟ್ ಅಂತ ಬರುತ್ತೆ. ಸೊ ಅವ್ರೇನಾದ್ರೂ ಒಂದು ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿದಾರೆ ಅಂದ್ರೆ ಆ ಒಂದು ಕೊಲಾಬ್ರೇಷನ್ ಬಂದು ಸಕ್ಸಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಕೊಲಾಬ್ರೇಷನ್ ಮಾಡಬಹುದು. ಸೊ ಈಗ ನಿಮ್ಮೆಲ್ಲರೂ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇದಿಷ್ಟು ಬಂದು ನನ್ನ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮಗೆ ಬೇರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ. ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.